ಗುರುಜಿ, ಈಗ ಯಾವ ವಿಷಯದ ಕುರಿತು ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕರಿಗೆ ಕ್ಷೇತ್ರ ಮಹಿಮೆಗೆ ನಾವು ಸ್ವಾಗತವನ್ನು ಬಯಸೋಣ. ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮಹಿತ್ಮೆಗಳನ್ನು ಪರಿಪೂರ್ಣವಾಗಿ ನಿಮಗೆ ಹೇಳತಕ್ಕಂಥ ಅವಕಾಶ. ಇವತ್ತು ಯಾವ ಕ್ಷೇತ್ರ ಮಹಿಮೆ ನಿಮಗೆಲ್ಲ ನೋಡಬೇಕು. ಮೊದಲಾಗಿ ಕ್ಷೇತ್ರ ದೇವತೆಗಳನ್ನು ಸ್ವಾಗತ ಮಾಡೋಣ. ಬನ್ನಿ ವೀಕ್ಷಕರೇ. ಬಹಳ ಸಂತೋಷ. ಎಲ್ಲರಿಗೂ ಸ್ವಾಗತ ನಮ್ಮ ಕ್ಷೇತ್ರ ಮಹಿಮೆಗೆ. ಇವತ್ತಿನ ಕ್ಷೇತ್ರ ಮಹಿಮೆ ರಹಸ್ಯದಲ್ಲಿ ನಾವು ನಿನ್ನೆ ದಿವಸ ಬಿಟ್ಟ ಇರತಕ್ಕಂಥ ಆ ಪಟ್ಟೀಶ್ವರಂ ದುರ್ಗಾ ಮಹಾಕ್ಷೇತ್ರ. ಇದು 72 ಎಕರೆಗಳ ವಿಶಾಲವಾಗಿರ್ತಕ್ಕಂಥ ವಿರಾಟ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ಗೋಪುರಗಳ ಸಮೇತವಾಗಿರ್ತಕ್ಕಂಥ ಕಾಳಭೈರವ ಮಹಾಕ್ಷೇತ್ರ. ಇಲ್ಲಿ ವೈದ್ಯನಾಗಿರ್ತಕ್ಕಂಥ ಡಾಕ್ಟರ್ ಸ್ವರೂಪದಲ್ಲೇ ಸ್ವತಃ ಕೂತಿರ್ತಕ್ಕಂಥ ಪರಮೇಶ್ವರನ ದೇವಾಲಯ ಕೂಡ ಹೌದು. ಪ್ರಾಕಾರದಲ್ಲಿರ್ತಕ್ಕಂಥ ಪ್ರದಕ್ಷಿಣಾಪೂರ್ವಕವಾಗಿ ಬಂದಾಗ ಮಾಯಾ ರೂಪದಲ್ಲಿರ್ತಕ್ಕಂಥ ಮಹಾವಿಷ್ಣು. ಇಲ್ಲಿ ರಾತ್ರಿ ಹೊತ್ತು ಯಾವ ಕಾಲಕ್ಕೂ ವಿಶೇಷ ಅಂದರೆ ಗಿಣಿಗಳು ಎಲ್ಲವೂ ಮಾತಾಡುತ್ತೆ ಅಂತ ಹೇಳುತ್ತೆ. ಅಂದರೆ ಖಜಾನೆಗಳು ಎಷ್ಟೋ ಇವೆ. ಅಂದರೆ ಮಹಾರಾಜರುಗಳ ಕಾಲದಲ್ಲಿ ಮಹರ್ಷಿಗಳೆಲ್ಲ ಮಹಾರಾಜರು ಯಾಗವನ್ನು ಪರಿವರ್ತನೆ ಮಾಡೋಕ್ಕೆ ಮೊದಲು ಕೇಳ್ಕೊಂಡಿದ್ದಾಗ ಆ ಯಾಗಕ್ಕೆ ಫಲವನ್ನಾಗಿ ಎಲ್ಲರೂ ಮಹಾರಾಜರು, ಎಲ್ಲ ರೀತಿಯಾದ ಮಹಾರಾಜರು, ಎಲ್ಲ ವರ್ಗದ ಮಹಾರಾಜರು, ಎಲ್ಲ ಬೇರೆ ಬೇರೆ ರಾಜ್ಯದ ಮಹಾರಾಜರು ತಮ್ಮ ತಮ್ಮ ಕಾಣಿಕೆಯನ್ನು ಬಂದು ಇಲ್ಲಿ ಸಲ್ಲಿಸಿದ್ರಂತೆ. ಅದನ್ನು ಕಾವಲು ಕಾಯೋರು ಯಾರು ಅಂದರೆ ಯಾವ ಕಾಲಕ್ಕೂ ಕಾವಲೇ ಕಾಯಕ್ಕಾಗದಿದ್ದ ಸಮಯದಲ್ಲಿ ದೇವರ ಹತ್ರ ಒಪ್ಪಿಸ್ಬಿಟ್ಟು ಹೊಡೋದ್ರು. ಆಗ ಋಷಿಗಳಾಗಿರ್ತಕ್ಕಂಥ ಸಪ್ತ ಋಷಿಗಳೇ ಸ್ವತಃ ಇದನ್ನು ನಮಗೆ ಯಾವ ಕಾಲಕ್ಕೂ ವೈರಾಗ್ಯ, ನಮಗೆ ಇದು ಒಡವೆ ಗಿಡವೆ ಎಲ್ಲ ಬೇಕಾಗಿಲ್ಲ, ಆದರೆ ನಿಮ್ಮ ವಸ್ತುಗಳನ್ನು ನೋಡ್ಕೋಬೇಕು, ಯಾಗ ಹವನಗಳಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಯಾವಾಗಲೂ ಮಾಡ್ತಾ ಇರೋಕ್ಕೋಸ್ಕರ ನಾವು ಕಾಪಾಡ್ಕೊತೀವಿ ಅಂತ ನೋಡ್ತಾ ಇರತಕ್ಕಂಥ ಮಹಾಕ್ಷೇತ್ರ. ಇಲ್ಲಿ ಇವತ್ತಿಗೂ ಹೋಮ ಹವನ ಯಾಗ ಎಲ್ಲವೂ ನಡೀತಾನೇ ಇರುತ್ತೆ ಪ್ರತಿದಿನ ಪ್ರತ್ಯೇಕವಾಗಿ. ಇಲ್ಲಿ ದೇವಿಯ ಅಂಶವನ್ನು ಎಲ್ಲ ರೀತಿಯಲ್ಲೂ ಕಾಣ್ಬೋದು. ಇಲ್ಲಿ ಯಾವ ಕಾಲಕ್ಕೂ ಈ ಮಹಾರಾಜರು ಏನು ಕಾಣಿಕೆಯನ್ನು ಕೊಟ್ಟರು ಅವರು ವಂಶ ಪಾರಂಪರ್ಯವಾಗಿ ಜನ್ಮ ಪಾರಂಪರ್ಯವಾಗಿ ಗಿಣಿಗಳಾಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ರಾತ್ರಿ ಹೊತ್ತು ಗಿಣಿಗಳೇ ಸ್ವತಃ ಬಂದು ಇಲ್ಲೆಲ್ಲ ನಿವಾಸ ಮಾಡಿರುತ್ತೆ. ಬಹಳ ಗಿಣಿಗಳನ್ನು ನೋಡ್ಬೋದು. ದೇವಿ ಕೈಯಲ್ಲಿ ಕೂಡ ಗಿಣಿ ಇರುತ್ತೆ. ಮಹಾರಾಜರು ರಾಜರಾಜ ಮಹಾಋಷಿ, ಅದಕ್ಕೋಸ್ಕರ ರಾಜರಾಜ ಚೋಳನ್ ಅಂತ ಕರಿತೀವಿ. ಅವರ ವಂಶಸ್ಥರಾಗಿರ್ತಕ್ಕಂಥವರು ಪರಿಪೂರ್ಣವಾಗಿ ವಿಕ್ರಮಾದಿತ್ಯನೇ ಸ್ವಯಂ ಗಿಣಿಯಾಗಿ ಬಂದು ಕೂತ್ಕೊಂಡ. ಇಡೀ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದ ವಿಕ್ರಮಾದಿತ್ಯನು ದೇವಿಯ ಉಪಾಸನೆಯನ್ನು ಬಹಳ ಚೆನ್ನಾಗಿ ಮಾಡ್ತಿದ್ದ. ಪರಮೇಶ್ವರನ ಪರಮ ಭಕ್ತ ಆಗಿದ್ದ. ಇಂಥ ಒಂದು ವಿಕ್ರಮಾದಿತ್ಯನೇ ಗಿಣಿನಾಗಿ ಬಂದು ಕೂತ್ಕೊಂಡಾಗ ಎಲ್ಲ ರಾಜರು ಕೇಳ್ಕೊತಾರೆ ನಾವು ವಿಕ್ರಮಾದಿತ್ಯನ ಮಾಯಾ ಸ್ವರೂಪದಲ್ಲಿ ಆಗಬೇಕು ಅಂತ. ಆಗ ಸಪ್ತಋಷಿಗಳು ಹೇಳ್ತಾರೆ ಖಂಡಿತ ಸಾಧ್ಯವಿಲ್ಲ, ನೀವೆಲ್ಲ ಒಂದು ಕೆಲಸ ಮಾಡ್ಬೋದು, ಒಂದು ಪುನರ್ಜನ್ಮ ಬಂದಾಗ ಗಿಣಿಗಳಾಗಿ ನಿಮ್ಮ ರಕ್ಷಣೆ ನೀವೇ ಮಾಡ್ಕೊಳ್ಳೋ ಥರ ನಿಮ್ಮ ಒಡವೆಗಳನ್ನು ನೀವೇ ನೋಡ್ಕೊಳ್ಳಿ ಅಂತ. ಭಾಳ ಸಂತೋಷ ಅಂತ ಹೇಳಿ ಅವಕಾಶವನ್ನು ಮಾಡಿಕೊಡಿ, ಈ ಕ್ಷೇತ್ರದಲ್ಲಿ ನಿಲ್ಲಿಸ್ಬಿಡ್ತೀವಿ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲ ಗಿಣಿಗಳಾಗಿ ರೂಪ ನೋಡ್ಕೊಳ್ತಿರೋದೇ ಈ ಒಂದು ವಿಶೇಷವಾಗಿರೋ ಪಟ್ಟೀಶ್ವರ ಕ್ಷೇತ್ರ. ಪಟ್ಟನ್ನು ಹಿಡಿದಿರತಕ್ಕಂಥ ದುರ್ಗಾ ಕ್ಷೇತ್ರದಲ್ಲಿ ಯಾವ ಹೆಣ್ಣು ಮಕ್ಕಳಿಗೆ ಎಂತೆಂಥ ತೊಂದರೆ ಇದೆ, ಗಂಡನಿಂದ ಬೇರೆ ಆಗಿರ್ತಕ್ಕಂಥವ್ರು, ಭಾಳ ಜನ ಗಂಡನ ದೋಳಿಕೊಂತಕ್ಕಂಥವ್ರು, ಕುಡುಕರಾಗಿ ಬಂದು ಜಾಡ್ಸ್ ಒದಿಯುವಂಥವ್ರು, ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಚಿತ್ರಹಿಂಸೆ ಕೊಡ್ತಕ್ಕಂಥವ್ರು, ಸಿಗರೇಟ್ಗಳನ್ನು ಸೇದಿ ಬೆನ್ನ ಮೇಲಾಗಲಿ ಕೈ ಮೇಲಾಗಲಿ ತಲೆ ಮೇಲೆ ಸ್ಯಾಡಿಸ್ಟ್ ದರ ಸುಡ್ತಕ್ಕಂಥವ್ರು, ಎಷ್ಟೋ ಸಲ ತಮ್ಮ ತಾಯಂದ್ರ ಮಾತು ಕೇಳಿಕೊಂಡು ಹೆಂಡತಿರಿಗೆ ಗೌರವವನ್ನು ಕೊಡದೆ ಆಹ್ವಾನ ಮಾಡ್ತಕ್ಕಂಥ ವಿಚಾರಗಳು, ಎಷ್ಟೋ ಜನ ಅತ್ತೆಯಂದರು ಸೊಸೆಯಂದ್ರನ್ನ ಬೆಂಕಿ ಹಾಕಿ ಸುಡೋಣ ಅಂತ ಕಾಯ್ತಾ ಇರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಸರಿಯಾಗಿ ಪಾಠ ಕಳಿಸ್ತಕ್ಕಂಥ ದುರ್ಗಾ ಆ ಪಟ್ಟನ್ನು ನೀವು ಹಿಡಿದು ಜೀವನದ ಪರ್ಯಂತ ಈ ದೇವಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಅಂಥ ಗಂಡದಿಂದ ವಿಮೋಚನೆ, ಅಂಥ ಅತ್ತೆಯಂದ್ರಿಗೆ ವಿಮೋಚನೆ, ಪರಿಪೂರ್ಣವಾಗಿ ನಿಮ್ಮ ಪಟ್ಟೆ ಜಯಶಾಲಿ ಆಗುತ್ತೆ. ಈ ಕ್ಷೇತ್ರದ ಮಹಿಮೆ ಈ ಪಟ್ಟೀಶ್ವರಂ ದುರ್ಗಾದ ಕ್ಷೇತ್ರದಲ್ಲಿ ನೀವು ಹಾಕಬೇಕಾದ ಬರೀ 18 ನಿಂಬೆಹಣ್ಣು ಹಾರ. ಕಾರ್ಯಗತವಾಗಿ ಪ್ರಾರ್ಥನೆ ಮಾಡಿಕೊಂಡು ಮಂಗಳವಾರ ದಿವಸ ನಿಮ್ಮ ಕಾರ್ಯ ಸಿದ್ಧಿ ಆಗೋದ್ರೊಳಗೆ ಅವಳಿಗೆ ಪಂಚಾಮೃತ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಬೇಕು. ಕೆಲಸ ಕಾರ್ಯ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಆದಷ್ಟು ಶೀಘ್ರದಲ್ಲೇ ಬಂದು ಪಟ್ಟು ಸೀರೆಯನ್ನು ಕೊಡಬೇಕು. ಅಂದರೆ ರೇಷ್ಮೆ ಸೀರೆಯನ್ನು ಇವಳಿಗೆ ಇಚ್ಛಾನುಸಾರವಾಗಿ ಕೆಂಪು ಸೀರೆಗೆ ಹಸಿರು ಬಾರ್ಡ್ರು, ಕೆಂಪು ಸೀರೆಗೆ ಹಳದಿ ಬಾರ್ಡ್ರು, ಅಥವಾ ಹಳದಿ ಸೀರೆಗೆ ಕೆಂಪು ಬಾರ್ಡ್ರು, ಈ ರೀತಿಯಾಗಿ ಇಚ್ಛಾನುಸಾರವಾಗಿ ಕೊಟ್ಟರೆ, ಅಥವಾ ನೀಲಿ ಸೀರೆಗೆ ಕೆಂಪು ಬಾರ್ಡ್ರು ಭಾಳ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೊಟ್ಟಾಗ ಆ ಜಗನ್ಮಾತೆಗೆ ಸುಂದರವಾಗಿ ಅಲಂಕಾರ ರಮಣೀಯವಾಗಿರ್ತಾಳೆ. ಇವಳಿಗೆ ಕೋಪ ತಾಪ ಎಲ್ಲವನ್ನೂ ನೋಡಬಹುದು. ಆಶ್ಲೇಷ ನಕ್ಷತ್ರದಲ್ಲಿರತಕ್ಕಂಥ ಇವಳು ಹಾವಿನ ಸ್ವರೂಪದಲ್ಲಿ ತಲೆಯ ಮೇಲೆ ಹಾವಿದೆ. ಪಾದದಲ್ಲಿ ಯಾವ ಕಾಲಕ್ಕೂ ಮಹಿಷ ಇದ್ದಾನೆ, ಅಂದರೆ ಎಮ್ಮೆಯ ತಲೆ. ತಾನು ನಿಂತುಕೊಂಡಿರ್ತಕ್ಕಂಥ ಅವಧಿ ಭಾಳ ಚೆನ್ನಾಗಿ ಸುಂದರಮೂರ್ತಿಯಾಗಿರ್ತಕ್ಕಂಥ ಉತ್ತರಾಭಿಮುಖ ಕೂತಿದ್ದಾಳೆ. ಉತ್ತರೆ ಉದಯನ್ಮುಖಿ ಅಂತ ಧನಪ್ರಾಪ್ತಿನ ಕೊಡ್ತಾಳೆ. ಎಷ್ಟೋ ಜನಕ್ಕೆ ಪ್ರಮೋಷನ್ ಆಗಿರಲ್ಲ, ಈಗೋ ಬಂತು ಅದೇನೋ ಹೊಟ್ಟೋಯ್ತು, ಈಗೋ ಬಂತು ಹೊಟ್ಟೋಯ್ತು, ಅವನೇನೋ ಸ್ವಲ್ಪ ಲಂಚ ಕೇಳ್ತಾನಂತೆ, ಬಾ ನೋಡಮ್ಮ ಲಂಚ ಕೇಳ್ತಾನೆ, ನಾನು ಪ್ರಮೋಷನ್ ಮಾಡಬೇಕು ಅಂದರೆ ಬಂದು ಇವಳಿಗೆ ಹೇಳ್ಕೊಳ್ಳಿ, ಅವನು ಲಂಚ ಕೇಳೋನು
ನಾಲ್ಗೆ ಸೀಳ್ ಹೋಗುತ್ತೆ. ಪರಿವರ್ತನಾ ಸ್ವರೂಪಕ್ಕೆ ಅವನ ಜನ್ಮದಲ್ಲಿ ಲಂಚ ಅನ್ನೋದೇ ಬಿಟ್ಬಿಡ್ತಾನೆ ಅಂತ ಒಂದು ಸ್ವರೂಪ. ಅದಕ್ಕೋಸ್ಕರ ಆ ಪಟ್ಟೀಶ್ವರಂ ದುರ್ಗಾ ಮಹಾಕ್ಷೇತ್ರದ ಈ ವಿಚಾರವನ್ನು ತಿಳಿಸಕ್ಕೆ ನೀವೆಲ್ಲ ರಥವನ್ನು ಯಾವತ್ತು ನಿಲ್ಲಿಸ್ತಾರೆ, ಪ್ರತಿ ಪೌರ್ಣಮಿ ದಿವಸ ರಥವನ್ನು ನಿಲ್ಲಿಸ್ತಾರೆ. ಯಾರ್ಯಾರು ಹೋಗಿ ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು, ಅಂದರೆ ಮಕ್ಕಳು ದೂರ ಆಗೋಗಿರ್ತಾರೆ, ಸತ್ತು ಹೋಗಿರ್ತಾರೆ, ಚಿಕ್ಕ ವಯಸ್ಸಿಂದ ಸ್ವಲ್ಪ ಮಟ್ಟಿಗೆ ಬೆಳೆದು ನಿಂತ್ಕೊಂಡ ಮಕ್ಕಳು ಸತ್ತೋಗಿರ್ತಾರೆ ಕಣ್ಮುಂದೆ, ಅಥವಾ ಗಂಡು ಮಕ್ಕಳು ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾರೆ, ಅಥವಾ ತಂದೆ ಮಕ್ಕಳಿಗೋಸ್ಕರ ಪರಿಪೂರ್ಣವಾಗಿ ಮಕ್ಕಳು ತಂದೆಗೋಸ್ಕರ ಪಿಂಡ ಇಡಬೇಕು, ಆದರೆ ತಂದೆ ಮಕ್ಕಳಿಗೆ ಪಿಂಡ ಇಡೋ ಸಮಯ ಬಂದ್ಬಿಡ್ತು ಅಂದರೆ ಹೆಂಗ್ ಹುಡುಗರು ಸತ್ತೋದ್ರು, ಹೆಂಗ್ ಹುಡುಗಿರು ಸತ್ತೋದ್ರು, ಯಾವುದೋ ಒಂದು ಕಾಯಿಲೆಯನ್ನು ಸತ್ತೋದ್ರು, ಅಥವಾ ಈ ಆಕ್ಸಿಡೆಂಟ್ ಸತ್ತೋದ್ರು, ಅಥವಾ ಯಾರೋ ಸಾಯಿಸ್ಬಿಟ್ರು, ಹೇಗೋ ಇರುತ್ತೆ ಅಪಮೃತ್ಯುಗಳು. ಅದಕ್ಕೆ ಅನಾವರಣ ಕಾರಣ ಈ ಅಪಮೃತ್ಯುಗಳಿಗೆ ಪರಿಹಾರ ಕೂಡ ಈ ಪೌರ್ಣಮಿ ದಿವಸ ಇಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ಕೊತಾರೆ ಅವರಿಗೆ ಆ ಪಟ್ಟೀಶ್ವರಂ ದುರ್ಗಾ ಪೂರ್ತಿ ಸಹಾಯವನ್ನು ಮಾಡ್ತಾಳೆ. ಅದಕ್ಕೆ ನೀವು ಆವತ್ತಿನ ದಿವಸ ನೀವು ಮಾಡಬೇಕಾದ್ರೂ ಬಿಲ್ವಾರ್ಚನೆ. ಆ ಬಿಲ್ವಾರ್ಚನೆಯನ್ನು ಬಹಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ವಿಷ್ಣುಗೆ ತುಳಸಿ ಹೇಗೆ ಕೊಡ್ತೀವೋ ಹಾಗೆ ಬಿಲ್ವಾರ್ಚನೆ ಇಲ್ಲಿ ಕೊಟ್ಟಾಗ ರುದ್ರ ಸ್ವರೂಪದಲ್ಲಿರ್ತಾಳೆ, ರೌದ್ರ ಅವತಾರದಲ್ಲಿರ್ತಾರೆ. ಅದಕ್ಕೆ ಇವಳನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಅಂತ ಸ್ಮರಣೆ ಮಾಡ್ಕೋಬೇಕು. ಈ ದುರ್ಗಾ ಕೈಯಲ್ಲಿ ಕಮಂಡಲ ಇರತಕ್ಕಂಥದ್ದು, ಜಪಮಾಲೆ ಇರತಕ್ಕಂಥದ್ದು, ಬ್ರಹ್ಮಸ್ವರೂಪದಲ್ಲಿ ವೈಷ್ಣವ ಸ್ವರೂಪದಲ್ಲಿ ವಿಷ್ಣುವಾಂಶವಾಗಿರ್ತಕ್ಕಂಥ ಶಂಕುಚಕ್ರಗಳು, ಸ್ವತಃ ವಿಷ್ಣು ತಂಗಿಯಾಗಿರ್ತಕ್ಕಂಥವಳು, ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ತ್ರಿಶೂಲವನ್ನು ಢಮರುಗನ ಇಟ್ಕೊಂಡಾಳೆ. ಇಡೀ ಜಗತ್ತಿಗೆ ನಾನೇ ಸಾರ್ತೀನಿ, ಯೋಚನೆ ಮಾಡಬೇಡಿ, ಸ್ತ್ರೀ ಸಂರಕ್ಷಣೆಯನ್ನು ನಾನು ಮಾಡ್ತೀನಿ ಈ ಜಗತ್ತನ್ನು ಅಂತ ಯಾರು ಬಂದರೆ ಮಾತ್ರ ಅಂತ. ಎಷ್ಟೋ ಜನ ವಿದೇಶದಲ್ಲಿದ್ದಾರೆ, ಹೆಣ್ಣು ಮಕ್ಕಳಿಗೆ ಗೋಳಿಕೊಂತ ಇದ್ದಾರೆ, ಡೈವರ್ಸ್ನೇ ಕೊಡ್ತಾ ಇಲ್ಲ. ಡೈವರ್ಸ್ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ಕೋರ್ಟ್ ಕೇಸ್ ಕಚೇರಿಗೆ ಹೋಗಬೇಕಾಗಿಲ್ಲ, ಅಥವಾ ನಿಮ್ಮ ಕೈಲಿ 24 ಗಂಟೆ ಕೇಸು ಕಚೇರಿಗಳು ಭಾಳಷ್ಟಿವೆಯಾ, ಗಂಡ ಹೆಂಡತಿ ಸಮಸ್ಯೆಗಳಿದೆಯಾ, ಅದನ್ನೆಲ್ಲ ಪರಿಹಾರ ಮಾಡೋಕ್ಕೆ ಏಕೈಕ ಕ್ಷೇತ್ರವೇ ಮಹಾಕ್ಷೇತ್ರವೇ ಪಟ್ಟೀಶ್ವರಂ ದುರ್ಗಾ. ಈ ಪಟ್ಟೀಶ್ವರಂ ದುರ್ಗಾಗೆ ನೀವು ಹೋಗಬೇಕಾದ್ದು ಮಂಗಳವಾರ 18 ನಿಂಬೆಹಣ್ಣು ಹಾರ ತಗೊಂಡು, ಅಥವಾ ಶುಕ್ರವಾರ ಹೋಗಬೇಕು 16 ನಿಂಬೆಹಣ್ಣು ಹಾರ ತಗೊಂಡು, ಇಲ್ಲ 9 ನಿಂಬೆಹಣ್ಣು ಹಾರ ತಗೊಂಡು ಭಾನುವಾರ ದಿವಸ ಹೋಗಬೇಕು. ಗಮನ ಇರಬೇಕು ಈ ಕ್ಷೇತ್ರದ ಮಹಿಮೆ. ಅದಾದ ಮೇಲೆ ವೈದ್ಯನಾಗಿರ್ತಕ್ಕಂಥ ಡಾಕ್ಟ್ರು ಹಿಂದರಿಗಳ ಕೂತಿರತಕ್ಕಂಥ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ಪ್ರಾಕಾರದಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ದೇವತೆ ಇದ್ದಾರೆ. ಇಡೀ 300 ಮುಕ್ಕೋಟಿ ದೇವತೆಗಳು ಇಡೀ ಜಗತ್ತಲ್ಲಿ ಎಲ್ಲೂ ಕೆತ್ತಿಲ್ಲ ಈ ಒಂದು ಕ್ಷೇತ್ರದ ಬಿಟ್ಟು. ಅಂದರೆ ಎಲ್ಲಾ ದೇವತೆಗಳನ್ನ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಕಡೆ ಇರ್ತಾರೆ. ಆದರೆ ಇಲ್ಲಿ ಎಲ್ಲಾ ಕಂಬದಲ್ಲೂ ಒಂದೊಂದು ಕ್ಷೇತ್ರದ ಮಹಿಮೆಯಾಗಿರ್ತಕ್ಕಂಥ ಎಲ್ಲಾ ದೇವತೆಗಳನ್ನ ಒಂದೇ ಕ್ಷೇತ್ರದಲ್ಲಿ ಎಲ್ಲಾ ವಿಧವಾದ ಕಂಬಗಳಲ್ಲಿ ಒಂದೊಂದು ದೇವರನ್ನ ದರ್ಶನ ಮಾಡ್ಬೋದು ಒಂದೇ ಕ್ಷೇತ್ರದ ಮಹಿಮೆಯಲ್ಲಿ ಒಂದೇ ಕ್ಷಣದಲ್ಲಿ. ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ತಮಾಷೆ ಗೊತ್ತಾ, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಪ್ರತಿ 15 ದಿವಸಕ್ಕೆ ಒಂದು ಅಮಾವಾಸ್ಯೆ ಒಂದು ಪೌರ್ಣಮಿ, ಅಮಾವಾಸ್ಯೆ ಪೌರ್ಣಮಿ ಬರುತ್ತೆ. ಈ ಪೌರ್ಣಮಿ ದಿವಸ ಆ ದೇವಸ್ಥಾನ ಜರುಗಿದೆಯಾ ಅಥವಾ ದೇವಸ್ಥಾನ ಪ್ರದಕ್ಷಿಣೆ ಮಾಡ್ತಾ ಇದೆಯಾ ಅನ್ನೋದು ಗೊತ್ತಾಗಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಈ ಸಲ ಅಮಾವಾಸ್ಯೆಗೆ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಆ ದೇವಸ್ಥಾನದಲ್ಲಿ ಗರುಡಗಂಬದ ಹತ್ರ ನಿಂತ್ಕೋಬೇಕು, ಗೋಪುರ ನೋಡ್ತಾ ಇರಬೇಕು, ದೇವತೆಗಳನ್ನ ನೋಡಬೇಕು, ಕಂಬಗಳಲ್ಲಿ ಅಬ್ಸರ್ವ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಕಂಬ ಇಲ್ಲಿ ಬಂದಿರುತ್ತೆ. ಇಷ್ಟು ಮೂಮೆಂಟ್ ಆಗಿರುತ್ತೆ ಅಂದರೆ ನಿಜವಾಗ್ಲೂ ದೇವಸ್ಥಾನ ಇವತ್ತು ತನಗೆ ತಾನೇ ಪ್ರದಕ್ಷಿಣೆ ಮಾಡ್ತಕ್ಕಂಥ ಏಕೈಕ ಕ್ಷೇತ್ರವೇ 15 ದಿವಸಗಳ ಒಮ್ಮೆ ಪ್ರತಿ ಪೌರ್ಣಿಮೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಂಕಣ. ಅಂದರೆ ಏನು, ಸುಮಾರು ನಾವು 10 ಇಂಚು ಅಂತ ಇಟ್ಕೊಳ್ಳಿ, ಅಥವಾ 1 ಅಡಿಗಿಂತ ಸ್ವಲ್ಪ ಕಮ್ಮಿ, ಅಲ್ಲಿಗೆ ಒಂದು 10 ಇಂಚು ಅಷ್ಟು ಜರುಗಿರುತ್ತೆ ಆ ದೇವಸ್ಥಾನ. ಪ್ರದಕ್ಷಿಣೆ ಆಗ್ತಾ ತನಗೆ ತಾನು. ಅಂದರೆ ಸುದರ್ಶನ ಚಕ್ರದ ಮೇಲೆ ಸ್ವತಃ ದೇವಿ ನಿಂತಿದ್ದಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ ರೂಪ. ಸುತ್ತಾ ಇರುತ್ತಂತೆ. ಯಾರಿಲ್ಲಿ ಬಂದರೆ ದಾರಿದ್ರ್ಯಂ ಪರಿನಾಶನಾರ್ಥಂ, ಇಲ್ಲಿ ಒಂದ್ಸರಿ ಕಾಲಿಟ್ರೆ ನಮ್ಮ ದಾರಿದ್ರ್ಯವಲ್ಲ ಹೀಗೆ ಚಿಮ್ಮಿ ಬಿಸಾಕ್ಬಿಡ್ತಾಳಂತೆ. ದಾರಿದ್ರ್ಯವೇ ದೇಹದಲ್ಲಿ ಬರದೇ ಇದ್ದ ಹಾಗೆ ನೋಡ್ಕೊತಾಳಂತೆ. ಅದಕ್ಕೆ ಆ ರಕ್ಷಣೆ ಬೇಕು ಅಂದರೆ ನೀವೆಲ್ಲ ಆ ಕ್ಷೇತ್ರಕ್ಕೆ 15 ದಿವಸಕ್ಕೆ ಒಂದ್ಸಲಿ ಆದರೂ ಕ್ಷಮಾಪಣೆ ಬೇಡ್ಕೊಂಡು ನಮಸ್ಕಾರ ಮಾಡಿಕೊಂಡು ನೋಡಕ್ಕೆ ಹೋಗಬೇಕು. ಹೌದೇನ್ರಿ, ಗ್ಯಾರಂಟಿನೇನ್ರಿ, ನೋಡೋಣ ಬನ್ರಿ ಅನ್ನೋ ಥರ ಹೋಗಿ. ಅಂಥವ್ರು ಕೂಡ ಇದು ಕ್ಷೇತ್ರ ಮಹಿಮೆನೇ ಹೀಗೆ, ಈ ಸ್ಥಳದ ಮಹಿಮೆನೇ ಹೀಗೆ, ದೈವ ಶಕ್ತಿನೇ ಹೀಗೆ ಅನ್ನೋದು ನೋಡೋಕೆ ಗೊತ್ತಾಗುತ್ತೆ.